ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಯಲಾಟ ವೀಕ್ಷಣೆಯ ಸಂದರ್ಭದಲ್ಲಿ ಬಿದ್ದಂತ ಸಿಮೆಂಟ್ ಬೋರ್ಡ್ ಸ್ಥಳದಲ್ಲಿ ಇಬ್ಬರು ಮಕ್ಕಳ ದಾರುಣ ಸಾವಾಗಿದೆ. ಇಬ್ಬರು ಮಹಿಳೆಯರ ಕಾಲುಗಳು ಕಟ್ ಆಗ್ಬಿಟ್ಟಿವೆ. ಬಯಲಾಟ ವೀಕ್ಷಣೆಯ ವೇಳೆ ಸಿಮೆಂಟ್ ಬೋರ್ಡ್ ಬಿದ್ದು ಇಬ್ಬರು ಮಕ್ಕಳು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ರಾಯಚೂರು ತಾಲೂಕಿನ ಬೈಲ್ ಮರ್ಚೆಂಟ್ ಗ್ರಾಮದಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಸಮುದಾಯ ಭವನದ ಮುಂದೆ ಬಯಲಾಟ ನೋಡ್ತಿದ್ದಂತ ಜನರು ಇದ್ದಕ್ಕಿದ್ದಂತೆ ಸಮುದಾಯ ಭವನದ ಸಿಮೆಂಟ್ ಬೋರ್ಡ್ ಮುರಿದು ಬಿದ್ದಿದೆ. ವಿಶ್ವನಾಥ್ 8 ವರ್ಷ, ಸನ್ವಿತಾ 1.5 ವರ್ಷ, 1 ವರ್ಷ 6 ತಿಂಗಳು ಇಬ್ಬರೂ ಕೂಡ ಸಾವನ್ನಪ್ಪಿದ್ದಾರೆ. ಘಟನೆಯಿಂದ ಮುರಿದ ಬಸಮ್ಮನ ಮತ್ತು ಅವರ ಮಗಳ ಕಾಲು ಲಕ್ಷ್ಮಿ ಇವರಿಬ್ಬರು ಕೂಡ ಕಾಲು ಕಳ್ಕೊಂಡಿದ್ದಾರೆ. 4 ಜನರಿಗೆ ಗಂಭೀರ ಗಾಯಗಳಾಗಿದ್ದು ಒಪೆಕ್ ಆಸ್ಪತ್ರೆಯಲ್ಲಿ ಇವರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಮಾನ್ವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆಗೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ಇದ್ದಕ್ಕಿದ್ದಂತೆ ಸಿಮೆಂಟ್ ಬೋರ್ಡ್ ಮುರಿದು ಬಿದ್ದಿದ್ರಿಂದ 4 ಗಾಯಗೊಂಡಿದ್ದಾರೆ, 2 ಸಾವನ್ನಪ್ಪಿದ್ದಾರೆ. ಬೈಲ್ ಮರ್ಚೆಡ್ ಗ್ರಾಮದಲ್ಲಿ ನಡೆದಿರುವಂತಹ ದಾರುಣ ಘಟನೆ ಇದು. 2 ಮಕ್ಕಳು ಸಾವನ್ನಪ್ಪಿರೋದು, ಇನ್ನು 4 ಜನ ಗಾಯಗೊಂಡಿದ್ದಾರೆ. ಅವರಿಗೆ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಕಾಲನ್ನೇ ಕಳ್ಕೊಂಡು ಬಿಟ್ಟಿದ್ದಾರೆ. 2 ಕಾಲುಗಳು ಕೂಡ ಕಟ್ ಆಗ್ಬಿಟ್ಟಿವೆ. ದೃಶ್ಯಾವಳಿಗಳಲ್ಲಿ ನೀವು ಗಮನಿಸಬಹುದು. ಬೈಲ್ ಮರ್ಚೆಡ್ ಗ್ರಾಮದಲ್ಲಿ ಸಮುದಾಯ ಭವನದ ಮುಂಭಾಗದಲ್ಲಿ ಈ ಬಯಲಾಟವನ್ನು ನೋಡೋದಕ್ಕೆ ಅಂತ ಜನ ಸೇರಿದ್ರು. ಈ ಸಂದರ್ಭದಲ್ಲಿ ಈ ಸಿಮೆಂಟ್ ಬೋರ್ಡ್ ಏನಿದೆ ಏಕಾಏಕಿಯಾಗಿ ಮುರಿದು ಬಿಟ್ಬಿಟ್ಟಿದೆ. ಇದರಿಂದಾಗಿ 2 ಮಕ್ಕಳು ಪಾಪ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ, ಇನ್ನು ಕೆಲವರು ಗಾಯಗೊಂಡು ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. 2 ಮಹಿಳೆಯರ ಕಾಲುಗಳೇ ಕಟ್ಟಾಗ್ಬಿಟ್ಟಿವೆ. ಸಿಮೆಂಟ್ ಬೋರ್ಡ್ ಅಂತ ಅಂದರೆ ನಿಮ್ಗೊಂದು ಅಂದಾಜು ಬಂದಿರಬಹುದು ಎಷ್ಟು ತೂಕವಿರುತ್ತೆ, ಜೊತೆಗೆ ಅದು ಬಿದ್ದಂಥ ರಭಸಕ್ಕೆ ಏನೆಲ್ಲ ಆಗ್ಬೋದು ಅಂತ. ಅಂಥದ್ದೇ ಘಟನೆ ಇಲ್ಲ ಆಗಿರೋದು. 2 ಕಾಲನ್ನ ಕಳ್ಕೊಂಡಿದ್ದಾರೆ, ಜೊತೆಗೆ 2 ಮಕ್ಕಳು ಸಾವನ್ನಪ್ಪಿದ್ದಾರೆ. ಈ ಘಟನೆಯಲ್ಲಿ ಸದ್ಯ ಪ್ರಕರಣ ದಾಖಲಾಗಿದೆ. ಅಂದರೆ ಅದು ಅಷ್ಟು ಅಂಥ ಸ್ಥಿತಿಯಲ್ಲಿದ್ದಂಥ ಶಿಥಿಲಾವಸ್ಥೆಯಲ್ಲಿದ್ದಂಥ ಬೋರ್ಡನ್ನು ತೆರವುಗೊಳಿಸುವಂಥ ಕಾರ್ಯ ಯಾಕೆ ಆಗಿರಲಿಲ್ಲ, ಅದ್ರ ಬಗ್ಗೆ ಹಿಂದೆ ಏನೂ ಕಂಪ್ಲೇಂಟ್ ದಾಖಲಾಗಿರಲಿಲ್ವಾ, ಯಾರ ಗಮನಕ್ಕೂ ಬಂದಿರಲಿಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿಯೇ ರೈಸ್ ಆಗುತ್ತೆ. ಅಂದರೆ ಏಕಾಏಕಿ ಮುರಿದು ಬಿತ್ತು ಅಂದ ತಕ್ಷಣ ಅದ್ರ ಬಗ್ಗೆ ಯಾರಿಗೂ ಗೊತ್ತೇ ಇರಲಿಲ್ವಾ? ಯಾಕೆಂದರೆ ಇದಕ್ಕೂ ಮುಂಚೆ ಒಂದಷ್ಟಾದರೂ ಸೂಚನೆ ಸಿಕ್ಕಿರುತ್ತೆ, ಬಿರುಕು ಬಿಟ್ಟಿರುತ್ತೆ, ಅಥವಾ ಏನಾದರೂ ಒಂದಷ್ಟು ಸೂಚನೆಗಳು ಗೊತ್ತಾಗಿರುತ್ತೆ. ಯಾರೂ ಕೂಡ ಗಮನ ಹರಿಸ್ಲಿಲ್ವಾ? ಹಾಗಾದರೆ ಆ ಬೋರ್ಡ್ ಏಕಾಏಕಿಯಾಗಿ ಬೀಳೋದಕ್ಕೆ ಕಾರಣ ಏನು ಅಂತ. ಬಟ್ ಕಾರಣ ಏನೇ ಹುಡುಕಿದ್ರು ಕೂಡ ನೋಡಿ, 2 ಮಕ್ಕಳ ಜೀವ ವಾಪಸ್ ಬರಲ್ಲ. 2 ಕಾಲು ಕಳ್ಕೊಂಡಿದ್ದಾರೆ, ಕಾಲುಗಳು ವಾಪಸ್ ಬರಲ್ಲ. ಗಾಯಗೊಂಡವರ ಪರಿಸ್ಥಿತಿಯನ್ನು ನೀವು ಆಸ್ಪತ್ರೆಯಲ್ಲಿ ಗಮನಿಸ್ಬೋದು. ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. 2 ಮಕ್ಕಳು, ಮುದ್ದಾದ ಮಕ್ಕಳು ಈ ಘಟನೆಯಲ್ಲಿ ಸಾವನ್ನಪ್ಪಿವೆ. 2 ಕಾಲು ಕಳ್ಕೊಂಡಿರೋದು. ಇದೆಲ್ಲದಕ್ಕೂ ಹೊಣೆ ಯಾರು? ಹಾಗಾದರೆ ಅಲ್ಲಿ ಒಂದು ಬಯಲಾಟ ನಡೆಸ್ತಾ ಇದ್ದಾರೆ ಅಂತ ಅಂದರೆ ಅನುಮತಿ ಸಿಕ್ಕಿರುತ್ತೆ, ಪೊಲೀಸರು ಕೂಡ ಅಲ್ಲಿ ಇದ್ದೇ ಇರ್ತಾರೆ. ಆ ಘಟನೆಗೆ ಸಂಬಂಧಪಟ್ಟಂತೆ ಯಾರು ಹೊಣೆಗಾರಿಕೆ ಹೊತ್ಕೊಳ್ಳೋದು? ಹಾಗಾದರೆ 4 ಜನರಿಗೆ ಗಂಭೀರವಾಗಿ ಗಾಯಗಳಾಗಿರೋದು. ಅವರೀಗ ಒಪೆಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾರ ವಿರುದ್ಧ ಪ್ರಕರಣ ಇದು? ಯಾರು ಹೊಣೆಗಾರಿಕೆ ಹೊತ್ಕೊಳ್ತಾರೆ? ಬಯಲಾಟ ನೋಡೋದಕ್ಕೆ ಅಂತ ಜನ ಬಂದು ಸೇರಿದ್ದಾರೆ. ಈ ಸಂದರ್ಭದಲ್ಲಿ ಸಿಮೆಂಟ್ ಬೋರ್ಡು ಮುರಿದು ಬಿದ್ದಿದೆ. ಹಾಗಾಗಿ ಯಾರ ಬೇಜವಾಬ್ದಾರಿ, ಯಾರ ನಿರ್ಲಕ್ಷ್ಯಕ್ಕೆ ಈ ಸಾವಾಗಿರೋದು? 2 ಪುಟ್ಟ ಮಕ್ಕಳು ಸಾವನ್ನಪ್ಪಿವೆ. 2 ಮಹಿಳೆಯರಂತೂ ಕಾಲು ಕಳ್ಕೊಂಡಿದ್ದಾರೆ, ಕಾಲು ಕಟ್ಟಾಗ್ಬಿಟ್ಟಿವೆ. ವಿಶ್ವನಾಥ್ ಎಲ್ಲಿ ಮಕ್ಕೊಂಡಿದ್ದಮ್ಮ? ಕೆಳಗಡೆ ನೋಡ್ಬೇಕಂತ ಹೋಗ್ಯಾರ, ನಿದ್ದೆ ಬರ್ತದ ಮಕ್ಕಂಡ ಹೋಗ್ಯಾರ. ಮ್ಯಾಲ ಕುಸ್ ಬಿದ್ದೈತ ನಮಗ. ಅದು ಏನ ಇಂಥದ್ದು ಇದು ನಾವು ಟಿವಿಗೆ ಹಾಕದ್ರೆ ತಪ್ಪಂತದು ಅಂತ ಇರ್ತಾವ. ಸಿಮೆಂಟ್ ಇಬ್ರು
ವಿಶ್ವನಾಥ ಆ ಹುಡುಗಿನ ಈಗ 4 ಜನ ಬಂದ ಅದೇ ಬಯಲಾಟ ರೀ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಅನಿಲ್. ಈ ಘಟನೆಯನ್ನ ನೋಡ್ತಾ ಇದ್ರೆ ಎಂಥವ್ರಿಗೂ ಕರಳಿಗೆ ಉಚ್ಚುತ್ತೆ. 2 ಪುಟ್ಟ ಮಕ್ಕಳು ಸಾವನ್ನಪ್ಪಿವೆ, ಮಹಿಳೆಯರು ಕಾಲು ಕಳ್ಕೊಂಡಿದ್ದಾರೆ. ಹಾಗಾದ್ರೆ ಈ ಘಟನೆ ಬಗ್ಗೆ ಅಂದ್ರೆ ಆ ಬೋರ್ಡ್ ಅಲ್ಲಿ ಬಿದ್ದೋಗುತ್ತೆ ಅನ್ನೋದ್ರ ಬಗ್ಗೆ, ಶಿಥಿಲಾವಸ್ಥೆಯಲ್ಲಿ ಇರೋದ್ರ ಬಗ್ಗೆ ಯಾರ ಗಮನಕ್ಕೂ ಬಂದಿರ್ಲಿಲ್ವಾ? ಈ ಪೇಷಂಟ್ಸ್ ಕಂಡೀಷನ್ ಹೇಗಿದೆ ಈಗ ಅಂತ? ನಿಜವಾಗ್ಲೂ ಏನು ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಬೈಲ್ಮೆರ್ಚಡ್ ಗ್ರಾಮದಲ್ಲಿ ನಿನ್ನೆ ಅಷ್ಟೇ ಕೂಡ ಬಯಲಾಟವನ್ನು ನಿನ್ನೆ ಅಮಾವಾಸ್ಯೆ ಇರೋ ಕಾರಣದಿಂದಾಗಿ ಬಯಲಾಟವನ್ನು ಕೂಡ ಅಲ್ಲಿ ಹಾಡಲು ಮುಂದಾಗಿರ್ತಾರೆ. ಆದ್ರೆ ಸಮುದಾಯ ಭವನದ ಮೇಲೆ ಕಟ್ಟಡ ಒಂದು ಶಿಥಿಲ ವ್ಯವಸ್ಥೆಗೆ ಇರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಕೂಡ ಅಲ್ಲಿ ಮೇಲ್ಗಡೆ ಕುಳಿತಿರ್ತಾರೆ. ಆದ್ರೆ ಜನರೇ ತಳ್ಳಿದ್ರ ಅಥವಾ ಶಿಥಿಲ ವ್ಯವಸ್ಥೆ ಕಟ್ಟಡ ಏನು ಏಕಾಏಕಿ ಬಿದ್ದ ಅನ್ನುವಂಥದ್ದು ಒಂದು ಅನುಮಾನಕ್ಕೆ ಕೂಡ ಈಡಾಗಿರುವಂತದ್ದು. ಇದರಿಂದಾಗಿ ಅಲ್ಲಿ ಏನು ವಿಶ್ವನಾಥ್ ಮತ್ತೆ ಸಾಧ್ವಿಕ್ ಕೂಡ ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಇನ್ನು 4 ಜನರಿಗೆ ಕೂಡ ಗಂಭೀರ ಗಾಯ ಆಗಿರುವಂತದ್ದು. ಅದು 4 ಜನರು ಗಂಭೀರ ಗಾಯಗಾದವರಲ್ಲಿ ಇವು ಲಕ್ಷ್ಮಿಗೆ 2 ಕಾಲು ಮುರಿದ್ರೆ ಬಸಮ್ಮ ಅವರಿಗೆ 1 ಕಾಲು ಕೂಡ ಮುರಿದಿರುವಂತದ್ದು. ಇನ್ನು ಇಬ್ಬರಿಗೂ ಕೂಡ ತಲೆಗೆ ಸಾಕಷ್ಟು ಪೆಟ್ಟಾಗಿರುವಂತದ್ದು. ಇದೇ ಕಾರಣದಿಂದಾಗಿ 4 ಜನರನ್ನು ಕೂಡ ಒಪೆಕ್ ಆಸ್ಪತ್ರೆಯಲ್ಲಿ ಕೂಡ ದಾಖಲು ಮಾಡಿ ಚಿಕಿತ್ಸೆಯನ್ನು ಮುಂದುವರೆಸಿದ್ದಾರೆ. ಇದರ ಜೊತೆಗೆ 2 ಮೃತದೇಹಗಳನ್ನು ಕೂಡ ಮರಣೋತ್ತರ ಪರೀಕ್ಷೆಗೆ ಮಾನ್ವಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೂಡ ದಾಖಲಾಗಿರುವಂತದ್ದು. ಆ ಸಂದರ್ಭದಲ್ಲಿ ಇವಾಗ ಇಲ್ಲಿ ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೂಡ ಮುಂದುವರೆಸಿದ್ದಾರೆ. ಯಾಕಂತಂದ್ರೆ ಇಂತಹ ಅಜಾಗೃತ ಇದರಿಂದ ಸಾಮಾನ್ಯ ಜನರು ಒಂದು ಜೀವವನ್ನು ಕಳೆದು ಹೋಗ್ತಾ ಇದೆ. ಇದರಿಂದ ಯಾರು ಹೊಣೆ ಅನ್ನುವಂಥದ್ದು ಸಾರ್ವಜನಿಕರ ಒಂದು ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಅನಿಲ್ ಮಾಹಿತಿಗೆ. ಎಲ್ಲ